ಅಮ್ಮ ಗಿರಿಜಾ ಯಾಕೆ ಏನಾಯ್ತು ಅಯ್ಯೋ ಯಾಕೆ ಮಾಡ್ತಾ ಇದ್ಯಾ ಏನಾಯ್ತು ಹೇಳಮ್ಮ ಮಾವ ಏನು ಅಂತ ಹೇಳಿ ಎಂತ ಗತಿ ಬಂತಪ್ಪ ಏನಪ್ಪ ಮಾಡ್ಲಿ ದೇವ್ರೆ ದೇವ್ರೆ ಅಮ್ಮ ನೀನು ಈ ಥರ ಗಾಬರಿ ಆದರೆ ನನ್ನ ಕೈಕಾಲೇ ಆಡಲ್ಲಮ್ಮ ಸರಿ ನಾನೇ ನೋಡ್ತೀನಿ ಬೇಡ ಮಾವ ನೋಡೋದು ಬೇಡ ಯಾಕೆ ಬೇಡ ಮಾವ ಅಂಥದ್ದೇನಿದೆಮ್ಮ ನಾನು ನೋಡಬಾರ್ದಂಥದ್ದು ಅಯ್ಯೋ ಕೊಡಮ್ಮ ನಾನು ನೋಡ್ತೀನಿ ಮಾವ ಅಯ್ಯೋ ಅಯ್ಯೋ ಭಗವಂತ ಇದೇನಪ್ಪ ಅನ್ಯಾಯ ಇಂಥ ಕೆಲಸ ಮಾಡಕ್ಕೆ ಆ ಪಾಪಿಗಳಿಗೆ ಅದು ಯಾಕಪ್ಪ ಮನಸ್ಸು ಬಂತು ಅಯ್ಯೋ ದೇವರೇ ದೇವರೇ ಅಮ್ಮ ಗಿರಿಜಾ ಇದೆಲ್ಲ ಸುಳ್ಳು ಕಣಮ್ಮ ನೀನು ನಂಬೇಡ ತಾಯಿ ನೀನು ನಂಬೇಡ ತಾಯಿ ಮಾವ ಏನ್ ಹೇಳ್ತಿದ್ದೀರಾ ಇದನ್ನೆಲ್ಲ ನಂಬೋಷ್ಟು ದಡ್ಡಿ ನಾನಲ್ಲ ನನ್ ಗಂಡ ಶ್ರೀರಾಮಚಂದ್ರ ಆದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಣ್ಣ ತಂಗಿ ಜೊತೆಗಿರೋದೇ ತಪ್ಪ ಮಕ್ಳು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅಕ್ಕಪಕ್ಕದವರೆಲ್ಲ ಕೇಳಿದ್ರೆ ದೇವ್ರೆ ದೇವ್ರೆ ಈಗಿನ ಕಾಲದಲ್ಲಿ ಇಂಥ ಸುದ್ದಿ ಬಂದರೆ ಟಿವಿ ನ್ಯೂಸಲ್ಲಿ ಮೊಬೈಲಲ್ಲಿ ಓಡಾಡ್ತಿರುತ್ತೆ ಆಗಿನ ಕಾಲದಲ್ಲಿ ಕೇಬಲ್ ಕಟ್ಟಾದರೆ ಕರೆಂಟ್ ಹೋದರೆ ವಿಷಯ ಅಲ್ಲಿಗೆ ನಿಂತೋಗ್ತಿತ್ತು ಈಗ ಹಾಗಲ್ವಲ್ಲಮ್ಮ ಮಾವ ನಮಗೆ ಇವ್ರ ಮೇಲಿರೋ ನಂಬಿಕೆ ಬೇರೆಯವ್ರಿಗೂ ಇರ್ಬೇಕು ಅಂತ ಏನಿಲ್ವಲ್ಲ ಇವು ಚೆನ್ನಾಗಿರೋ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿಯಲ್ಲ ಭಗವಂತ ಲೇ ಪವ್ಯ ಲೇ ಬಂದೇಣ ಇಲ್ಲಿ ನೋಡು ನಮ್ಮ ಶಿವಪ್ಪನ್ನ ಚಲೋ ಮನುಷ್ಯ ಯಾರ ಸುದ್ದಿಗೂ ಹೋಗಾಗಿಲ್ಲ ಅಂತ ಮಾತಾಡ್ಕೊತಿದ್ರು ಈಗ ನೋಡು ಯಾವ್ದೋ ಹುಡುಗಿ ಜೊತೆ ಲವ್ ಡವಿ ಮಾಡಕತ್ತಾರ ಸೌದತ್ತಿ ಅಲ್ಲವಾ ಕಾಲ ಕೆಟ್ಟೋತಪ್ಪ ಯಾವ ಹುತ್ತದಾಗ ಯಾವ ಹಾವು ಇರ್ತೈತಿ ಅಂತ ಹೇಳ್ಬಹುದು ಆದ್ರ ಯಾವ ಹಾವು ಯಾವ ಪುಂಗಿನಾದಕ್ಕ ತಲೆ ಆಡ್ಸಾಕತ್ತೈತಿ ಅಂತ ಹೇಳಕ್ ಆಗೋದಿಲ್ಲ ನೋಡು ಅಂತ ನೋಡುದು ಮಾರೆ ನೀವು ಇಬ್ಬರು ಉಂಟಲ್ಲ ಶಿವಪ್ಪಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ ಆಯ್ತಾ ಆದ್ರೆ ಒಂದು ವೇಳೆ ಇದ್ರೆ ನಂಗೆ ತೋರಿಸಿ ನೋಡುವ ಲೇ ಮಂಜಾ ಇವತ್ತು ಇಂಟರ್ನೆಟ್ನಾಗ ಬರೀ ಶಿವಪ್ಪನಂದ ಸುದ್ದಿ ಯಾವ ರೀಲ್ಸ್ ಓಪನ್ ಮಾಡು ಯಾವ ಪೇಜ್ ಓಪನ್ ಮಾಡು ಯಾವ ವಿಡಿಯೋ ಓಪನ್ ಮಾಡು ಎಲ್ಲ ಶಿವಪ್ಪನನ್ನ ಕಾಣಕತ್ತಾರ ಏ ಹಾಗಾದ್ರೆ ನಂಗೆ ಕಲ್ಸಿ ಮಾರೆ ನಾನ್ ನೋಡ್ತೇನೆ ನೆಟ್ ಆನ್ ಮಾಡಿ ನೋಡು ಮಂಜ್ಯಾ ನಾ ಆಗ್ಲೇ ನೀನು ಕಳ್ಸಿನಿ ಎಂತ ಮಾರೆ ಶಿವನ ಹೀಗೆ ಮಾಡುದ ಅಲ್ಲ ನಾನು ಶಿವನನ್ನು ಇಂಥ ಜನ ಅಂತ ನೆನೆಸ್ಲಿಲ್ಲ ಮಾರೆ ಆದ್ರೆ ಅವ್ರ ತಂಗಿ ಅಂತ ಹೇಳ್ತಾ ಇದ್ರಲ್ಲ ಏಯ್ ಏನೋ ಮಾತಾಡ್ತಾ ಇದ್ದೀರಾ ಸ್ವಲ್ಪನಾದ್ರು ಮನ್ಸತ್ವ ಇದೆಯನ್ರು ನಿಮ್ಗೆ ಶಿವಣ್ಣ ಎಷ್ಟು ವರ್ಷದಿಂದ ಗೊತ್ತು ಅಂಥವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತೀರಾ ಛೇ ಲೇ ಶಂಕರ್ಯ ವಿಷಯ ಗೊತ್ತಿಲ್ಲದ ಮಾತಾಡೋ ಮಂದಿ ಅಲ್ಲ ನಾವು ಬೇಕಿದ್ರೆ ವಿಡಿಯೋ ನೋಡು ಲೇ ತೋರ್ಸಲೇ ಸ್ಕಂದ ಟ್ಯೂಷನ್ ಮ್ಯಾಮ್ ಹೇಳಿರೋದಲ್ಲ ಇನ್ನೊಂದ್ಸಲ ಬರಿ ಅವಾಗ ತಲೆಯಲ್ಲಿ ಕರೆಕ್ಟಾಗಿ ನೆನಪಿರತ್ತೆ ಸ್ಕೂಲಲ್ಲೂ ಅದನ್ನೇ ಬರೆದು ಟ್ಯೂಷನಲ್ಲೂ ಅದನ್ನೇ ಬರೆದು ಮನೇಲೂ ಅದನ್ನೇ ಬರೆದು ನನಗಾಗಲ್ಲ ಅಪ್ಪ ಹೆಲೋ ಬೆಳಗ್ಗೆನೂ ತಿಂತ್ಯಾ ಮಧ್ಯಾಹ್ನನೂ ತಿಂತ್ಯಾ ರಾತ್ರಿನೂ ತಿಂತ್ಯಾ ಅದಾಗತ್ತೆ ಇದಾಗಲ್ಲ ಅಲ್ಲ ಹೇಳ್ದಷ್ಟು ಮಾಡು ಅಲ್ಲಿ ನೋಡ್ರಪ್ಪ ಅವ್ರ ಮಕ್ಕಳ ಬಂದ್ರು ಅವ್ರ ಅಪ್ಪ ಎಂತವ್ರಂತ ಅವ್ರಿಗೆ ಗೊತ್ತಿಲ್ಲ ಇನ್ನು ನಮಗೆ ಗೊತ್ತಾಗ್ತೈತ್ಯಾ ಗೊತ್ತಾಗ್ಬೇಕಂದ್ರೆ ಏನೋ ಇಂಥ ವಿಡಿಯೋಗಳು ನೋಡ್ಬೇಕಪ್ಪ ಪ್ರಣೀಶ್ ಕಂದ ನಿಮ್ಮ ಅಪ್ಪರ ಮನೆಯಿಂದ ಹೊರಗೋಗಿ ಎಲ್ಲೇ ಯಾವ ಹುಡುಗಿಯರ ಜೊತೆ ಓಡಾಡ್ತಾರಂತ ಗೊತ್ತೇನು ಅಂಕಲ್ ಏನ್ ಮಾತಾಡ್ತಾ ಇದ್ದೀರಾ ಮೈಂಡ್ ಯೋರ್ ವರ್ಡ್ಸ್ ನಾವೇನೋ ಮೈಂಡ್ ಮಾಡ್ಕೋತೀವವ ಅವಿ ಆದ್ರೆ ನಿಮ್ಮಪ್ಪ ಏನು ಮಾಡ್ತಾನ ಅಂತಂದು ಇವತ್ತು ಇಂಟರ್ನೆಟ್ನಾಗ ಇಡೀ ಮಂದೆಲ್ಲ ನೋಡಿ ಮೈಂಡ್ ಮಾಡ್ಕೊಳಕತ್ತಾರ ಬೇಕಾದ್ರೆ ನೋಡು ಮಂಜ್ಯಾ
ಗೊತ್ತಾಯ್ತಾ ನಿಮ್ಮ ಅಪ್ಪ ಹೇಗೆ ಅಂತೇಳಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದಲ್ಲೇ ಇರ್ಬೇಕು, ಮನೆ ಒಳಗೆಲ್ಲ ಬರಕ್ ಹೋಗ್ಬಾರ್ದು. ಒಂದ್ಸಲಿ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸರಿ ಇರಲ್ಲ, ಹೇಳ್ತಿದ್ದೀನಿ. ಸ್ಕಂದ, ಇವ್ರ ಹತ್ರ ಏನ್ ಮಾತು? ಬಾ. ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ಜನ ಹೀಗೆಲ್ಲ ಮಾಡ್ತಿದ್ದಾರೆ ಗೌರಿ. ಅಕ್ಕ, ಈ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಈ ಜಗತ್ತಲ್ಲಿ ಬದುಕೋಕ್ಕಾಗಲ್ಲ. ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಆಗ್ಲೇ 20 ಜನ ನೆಂಟರಿಷ್ಟು ಫೋನ್ ಮಾಡಿದ್ದಾರೆ. ನನ್ನ ಹತ್ರನೇ ಅಲ್ಲಿಗೆ ಕಳಿಸಿ ಅಂತ ಕೇಳ್ತಾರಲ್ಲ, ಎಷ್ಟು ನೋವಾಗಲ್ಲ. ನಿಜ ಗಿರ್ಜಮ್ಮ, ಈಗಿನ ಕಾಲ ಹೆಂಗಾಯ್ತಂದ್ರೆ ಅಣ್ಣ ತಂಗಿ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕರು ನನ್ನ ಅಣ್ಣ ಅಂದಳಿ ಇವಳು, ನನ್ನ ತಂಗಿ ಅಂದಳಿ ಅವನು ಮೆನ್ಷನ್ ಮಾಡ್ಕೆ, ಇಲ್ಲ ಅಂದ್ರೆ ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕು. ಕಾಲ ಕೆಟ್ಟೋಯ್ತು ಮರ್ರೆ, ನೀವು ಬೇಜಾರು ಮಾಡ್ಕೊಂಬೇಡಿ. ಬೇಜಾರು ಮಾಡ್ಕೊಳ್ದೆ ಹೇಗಿರ್ಲಿ ಕಶ್ಯವ್ರೆ? ಪಾಪ, ಈ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಆಘಾತ ಆಗಲ್ಲ. ಇನ್ನು ಮಕ್ಕಳು, ಅವ್ರಿಗೆ ಗೊತ್ತಾದ್ರೆ ಅವ್ರ ಅಪ್ಪನ ಬಗ್ಗೆ ಅವ್ರಿಗೆ ಏನ್ ಅನ್ಕೊಳ್ಳಲ್ಲ. ಅಮ್ಮ, ಅಪ್ಪನ ವಿಷಯ ನಮ್ಮಿಬ್ರಿಗೂ ಗೊತ್ತು. ಇದಕ್ ನೀನ್ ಯಾಕೆ ಅಳ್ತೀಯ? ಬಿಡು, ನಮಗಪ್ಪ ಏನು ಅಂತ ಗೊತ್ತು ತಾನೆ. ಅಮ್ಮ, ಈ ಇಂಟರ್ನೆಟ್ ಅನ್ನೋದು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದಮ್ಮ. ಈಗ ಡೀಪ್ ಫೇಕ್ ಆ್ಯಪ್ ಎಲ್ಲ ಬಂದ್ಬಿಟ್ಟಿದೆ. ಅದರಲ್ಲಿ ನಮ್ಮ ಫೋಟೋಸ್ ಹಿಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ AI ಅಂತಾರಲ್ಲ, ಅದ್ರಲ್ಲಿ ಯಾರ್ದೋ ಬಾಡಿಗೆ ಇನ್ಯಾರ್ದೋ ಮುಖ ಎಲ್ಲ ಹಾಕ್ಬೋದು. ರೀಸೆಂಟಾಗಿ ಒಂದು ಹೀರೋಯಿನ್ ವಿಡಿಯೋ ವೈರಲ್ ಮಾಡಿದ್ರಲ್ಲ, ಇದು ಅದೇ ಥರ ಅಮ್ಮ. ಕಂಡ್ರೆ ಮಕ್ಕಳಿಗೆ ವಿಷಯ ಗೊತ್ತಿತ್ತು, ಆರು ನೀವು ಎಂತ ಟೆನ್ಷನ್ ಮಾಡ್ಕೊಂತಿದ್ರಿ? ಹೇ ಗಿರಿ, ಅಳ್ತಾ ಇದೆಯಾ? ಅಯ್ಯ, ತಿನ್ನಕ್ ನಿನ್ನನ್ನು ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದೆಯಾ ಗಿರಿ? ಅದಕ್ಕೆ ಯಾಕೆ ಹೇಳ್ತೀರಾ? ಅದಕ್ಕೆ ಎಲ್ಲಾರ್ಗು ಸೇರಿಸಿನೇ ಪಾರ್ಸಲ್ ತಂದಿದ್ದೀವಿ. ಇವತ್ತು ಶೂಟ್ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಬರೀ ಹೇಳ್ತಾ ಇದೆಯಲ್ಲ, ಕೊಡು ಪಾರ್ಸಲ್ನ. ಯಾಕೆಲ್ಲರೂ ಒಂಥರ ಇದ್ದೀರಾ? ಏನಾಯ್ತು? ಬಾವಾ, ಅದು ನೀವು ಲಕ್ಷ್ಮಿ ಇಬ್ರು ಇರೋ ಫೋಟೋನ ಯಾರೋ ಎಡಿಟ್ ಮಾಡಿ ಅವ್ರ ಪೇಜಲ್ಲಿ ಹಾಕಿದ್ದಾರೆ. ನಮ್ಮ ಶಿವಪ್ಪನ ಚಲೋ ಮನುಷ್ಯ, ಯಾರ ಸುದ್ದಿಗೂ ಹೋಗಾಗಿಲ್ಲ ಅಂತ ಮಾತಾಡ್ಕೋತಿದ್ರು. ಈಗ ನೋಡು, ಯಾವುದೋ ಹುಡುಗಿ ಜೊತೆ ಲವ್ ಡವಿ ಮಾಡಕತ್ತಾರ. ಅಲ್ಲ, ನಾನು ಶಿವನ ನಾನು ಇಂಥ ಜನ ಅಂತ ನೆನೆಸ್ಲಿಲ್ಲ ಮಾರ್ರೆ. ನೀವು ಗಾಬರಿ ಹಾಕ್ಬಿಡ್ರಿ. ಅದು ಇದೆಲ್ಲ ಮಾಮೂಲಂತೆ. ಈಗ ತಾನೇ ಪ್ರಣಿ ಅದೇ ಹೇಳ್ತಾ ಇದ್ಲು. ಅದೇನೋ AI ಅಂತ ಏನೋ ಹೇಳ್ತಾರಂತೆ, ಅದರಲ್ಲಿ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ಲು. ನೋಡಿ, ನಾವೆಲ್ಲರೂ ಆರಾಮಾಗಿದ್ದೀವಿ. ಪ್ಲೀಸ್ ರೀ, ಅನ್ಕೋಬೇಡ್ರಿ. ಗಿರಿ, ಈ ವಿಷಯ ಕೇಳಿಸ್ಕೊಳಕ್ಕೆ ಒಂಥರ ಇದೆ. ಅಂಥದ್ರಲ್ಲಿ ನೊಂದ್ಕೋಬೇಡ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ಇವಳು ಯಾರು? ನನ್ನ ತಂಗಿ, ನನ್ನ ತಾಯಿಗಿಂತ ಹೆಚ್ಚು. ಅಂತಂದ್ರೆ ನಮ್ಮ ಬಗ್ಗೆ. ಅಣ್ಣ ಪ್ಲೀಸ್ ಅಣ್ಣ, ಅಳ್ಬೇಡ. ಇಷ್ಟು ದಿನ ಈ ವಿಕೃತ ಮನ್ಸಿರೋ ಜನ ನನ್ನ ಬೆಳವಣಿಗೆನ ಸಹಿಸ್ಕೊಳಕ್ಕಾಗದೆ ನನ್ನ ಫೋಟೋನ ಇಟ್ಕೊಂಡು ಅವ್ರಿಗೆ ಬೇಕಾದಾಗೆ ಕೆಟ್ಟ ರೀತಿಲಿ ವಿಡಿಯೋ ಮಾಡಿದ್ರು. ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಅಣ್ಣನ ಜೊತೆ ಈ ಥರ ಕೆಟ್ಟದಾಗಿ ಬಿಂಬಿಸಿದ್ದಾರೆ. ಅಣ್ಣ, ನಿನ್ನ ಜೊತೆ ಬೇರೆ ಯಾರೇ ಇದ್ದಿದ್ರು ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ನಿನ್ನ ಜೊತೆಗಿದ್ದಿದ್ದು ನಾನಲ್ವಾ, ಅದಕ್ಕೆ ಹೀಗಾಗೋಯ್ತು. ಎಲ್ಲದಕ್ಕೂ ಕಾರಣ ನಾನೇ. ಸಾರಿ, ಐ ಆಮ್ ಸಾರಿ ಅಣ್ಣ.
ನೀನ್ಯಾಕಮ್ಮ ಸಾರಿ ಕೇಳ್ತೀಯ? ತಾಯಿ ಮಗ, ಅಣ್ಣ ತಂಗಿ, ಅಕ್ಕ ತಮ್ಮ, ಅತ್ತಿಗೆ ಮೈದ್ನ, ಇದೆಲ್ಲ ಪವಿತ್ರವಾದ ಸಂಬಂಧಗಳು. ಅಂತ ಸಂಬಂಧಕ್ಕೂ ಮಸಿ ಬೆಳೆಯುವಂತ ನೀಚರಿದ್ದಾರೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರ ಅಂತರಾತ್ಮದಲ್ಲಿ ಇಂಥ ವಿಷಯನ ಅಲ್ಲ, ಈ ವಿಷಯ ಏನಾದ್ರು ಇವರಪ್ಪ ಅಮ್ಮಂಗೆ ಗೊತ್ತಾದ್ರೆ ಪಾಪ ಅವ್ರಿಗೇನಾಗ್ಬೇಡ. ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬೇಕಾಗಿರೋರು ನಾವು. ಅಂಥದ್ರಲ್ಲಿ ತಪ್ಪೇ ಮಾಡದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರು. ಏಯ್ ಬತ್ಯ ಪವ್ಯ ಮಂಜ ಕೊನೆದಾಯ್ಕೆ ಅಂತಿದ್ದೆ. ಈ ಕೆಲಸ ನೀವೇ ಮಾಡೋದಂದ್ರೆ ಒಪ್ಕಣಿ, ಇಲ್ಲ ಅಂದ್ರೆ ಅಂತ ಯಾಕೆ ರಾಗ ಹೇಳಿದ್ಯಾ? ನನ್ನ ಮಗನ ಮಾನ ಮರ್ಯಾದೆ ಕಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಜ್ಜರ ನಿಮಗೆ ಕೈ ಜೋಡಿಸ್ತೀವ್ರಿಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೋರಿ. ಅಜ್ಜರ, ಈ ಇಂಟರ್ನೆಟ್ ಅವಾಂತರಕ್ಕೂ ನಮಗೂ ಯಾವ ಸಂಬಂಧ ಇಲ್ರಿ. ಬೇಕಿದ್ರೆ ಪವನ್ ಮೇಲೆ ಹಾನಿ ಮಾಡ್ತೀನಿ. ಹೌದು ಕಾಶಿ ಅವರೇ, ದೇವರ ಆನೆಗಳು ಹೇಳ್ತೇನೆ ಮಾರೆ. ನಂಗೆ ಮತ್ತೆ ಇದಕ್ಕೆ ಯಾವುದು ಸಂಬಂಧ ಇಲ್ಲ ಮಾರೆ. ನಾನು ಇವರು ವಿಡಿಯೋ ನೋಡ್ತಾ ಇದ್ರು ಅಂತೇಳಿ ನಾನು ಬಂದು ಕೇಳಿದೆ. ಅದಕ್ಕೆ ವಿಡಿಯೋದ ಲಿಂಕ್ ಅನ್ನು ಕಳಿಸಿದ್ರು, ಅದನ್ನು ಓಪನ್ ಒಂದು ಮಾಡಿ ನೋಡಿದೆ ಮಾರೆ. ಅದು ಬಿಟ್ರೆ ನಾನೇನು ಮಾಡಲಿಲ್ಲ. ಏಯ್, ಏನು ಮಾಡಿದೆ ಇಷ್ಟೊಂದು ಅವಂತರ ಆಗತ್ತೇನೋ? ಹೇ ಕಾಶಿ, ಇವ್ರ ಮಾತನ್ನ ನಂಬೇಡ. ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ತಡೀನಿ ಯಜಮಾನ್ರೆ, ಅವ್ರೇನೋ ಹೇಳಕ್ ಬರ್ತಿದ್ರಲ್ಲ ಕೇಂಬ, ಕಡೆಗೂ ಸತ್ಯ ಗೊತ್ತಾಯ್ದೆ ಹೊರೆ, ಹೋಗಿ ಕಂಪ್ಲೇಂಟ್ ಕೊಡುವ. ಹೌದ್ರಿ, ಸೌದತ್ತಿ ಎಲ್ಲಮ್ಮ ನಾಣ್ಯಾಗೂ ನಮ್ಮ ಮಾತು ಖರೆ ಐತ್ರಿ. ನಾವು ಲಿಂಕ್ ಲಕ್ಷ್ಮಿ ಅವರಿಗೆ ನಮ್ಮ ಬೇಕ್ರಿ ಬಗ್ಗೆ 4 ಚಲೋ ಮಾತಾಡಿ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ವಿ ರೀ, ಅಷ್ಟೇ ರೀ. ಅದಕ್ಕೆ ಅವರು ನಿಮ್ಮ ಬೇಕರಿ ಚಲೋ ಇಲ್ಲ, ಶುಚಿ ಇಲ್ಲ, ರುಚಿ ಇಲ್ಲ ಅಂತೇಳಿ ಬೈದ್ರಿ. ನಮಗೆ ಸಿಟ್ಟು ಬಂತ್ರಿ. ಆದ್ರೆ ಆ ಕೋಪನ ತೀರಿಸ್ಕೊಳ್ಳೋಷ್ಟು ದೊಡ್ಡ ಮಂದಿ ನಾವಲ್ರಿ. ಇಂಟರ್ನೆಟ್ದಾಗ ಈ ಲಿಂಕ್ ಓಡಾಡಕತ್ತಿದ್ ನೋಡ್ರಿ, ಅದನ್ನು ಓಪನ್ ಮಾಡಿ ನೋಡಿದ್ವಿ ರೀ. ನಮ್ಮ ಬೇಕ್ರಿ ಬಗ್ಗೆನ 4 ಒಳ್ಳೆ ಮಾತಾಡ್ರಿ ಅಂತಂದ್ರೆ ಮಾತಾಡಿಲ್ಲ ಈ ಶಿವಪ್ಪಣ್ಣ. ಸರಿಯಾಗಾತ್ ನೋಡು ಅಂತಂದು ಅನ್ಕೊಂಡು ನಾವೆಲ್ಲರೂ ಖುಷಿ ಪಟ್ಟಿವ್ರಿ, ಅಷ್ಟೇ ರೀ. ಬೇಕಿದ್ರ ಅವ್ರ ಹಂತಕ್ಕೆ ಬಂದು ಕ್ಷಮೆ ಕೇಳ್ತೀವ್ರಿ. ಇದ್ರಾಗ ನಮ್ದು ಏನು ತಪ್ಪಿಲ್ರಿ. ಕಾಂಬ, ಸತ್ಯ ಹೊರಗೆ ಬರ್ಕೊಂಬಂಗಿದ್ರೆ ಬಂದೇ ಬದತ್ತು. ಯಾರು ತಪ್ಪು ಕೆಲಸ ಮಾಡಿರೋ ಅವ್ರಿಗೆ ಶಿಕ್ಷೆ ಆಯಾತ್. ಯಜಮಾನ್ರೆ, ನೀವೇನು ಟೆನ್ಷನ್ ಮಾಡಬೇಡಿ. ನಾನು ಈಗಲೇ ಹೋಗಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಆಯ್ತಪ್ಪ, ಬೈನೆ. ಅಯ್ಯೋ ದೇವ್ರೆ, ಬಹಳ ವರ್ಷ ಆದ್ಮೇಲೆ ನನ್ನ ತಮ್ಮ ಲಕ್ಷ್ಮಿನ ನಮ್ಮನೆ ಕಳಿಸಿದ್ದ. ಈಗ ಅವನಿಗೆ ಗೊತ್ತಾದ್ರೆ ಇಷ್ಟು ನೊಂದ್ಕೋತಾನೆ. ಅವನಿಗೆ ಹ್ಯಾಂಗ ಮಕ್ಕ ತೋರಿಸ್ಲಿ? ಖಂಡಿತ ಈ ಅನ್ಯಾಯ ಮಾಡಿದಾರಲ್ಲ ಅಂಥವ್ರನ್ನ ಆ ದೇವ್ರ ಖಂಡಿತ ಬಿಡಲ್ಲ. ಏನಾರು ಒಂದು ಶಿಕ್ಷೆ ಕೊಡ್ತಾನೆ. ರೀ, ನಿನ್ನೆ ಆಗಿದ್ರ ಬಗ್ಗೆ ಈಗಲೂ ಯೋಚನೆ ಮಾಡ್ತಾ ನಿಂತಿದ್ದೀರಾ? ರೀ, ನೀವು ಈ ಥರ ಯೋಚನೆ ಮಾಡಿದ್ರೆ ಸಮಸ್ಯೆ ಬಗೆಹರಿಯತ್ತಾ? 100 ಜನ 100 ಥರ ಮಾತಾಡಲಿ, ನಾವು ತಲೆ ಕೆಡ್ಸ್ಕೋಬಾರ್ದು.
ಇಂಥ ನೀಚರಿರೋ ಜಗತ್ತಲ್ಲಿ ಬದುಕೋಕ್ಕೂ ಭಯ ಆಗುತ್ತೆ. ಇವತ್ತು ನನ್ನ ಜೀವನದಲ್ಲಿ ನಡೆದಿದ್ದು ನಾಳೆ ಇನ್ನೊಬ್ಬರ ಜೀವನದಲ್ಲೂ ನಡೀಬೋದು. ಇಷ್ಟು ದಿನ ಇಂಟರ್ನೆಟ್ಟಲ್ಲಿ ನಟಿಯ ಜೊತೆ ನಟನ ಲವ್ವಿ ಡವ್ವಿ, ಈ ಸುದ್ದಿ ನೋಡಿದ್ರೆ ಶಾಕ್ ಆಗ್ತೀರಾ ಹಾಗೆ ಹೀಗೆ ಅಂತ ಬಂದು ಸುದ್ದಿಗಳನ್ನೆಲ್ಲ ನೋಡಿ ನಾನೇ ಬೈಕೊಂಡಿದ್ದೆ, ಇವ್ರಿಗ್ಯಾಕೆ ಇಂಥ ನೀಚ ಬುದ್ಧಿ ಬಂತು ಅಂತ ವಿಚಾರ ನಮ್ಮ ಜೀವನದಲ್ಲಿ ನಡೆದಾಗ ಎಷ್ಟು ನೋವಾಗುತ್ತೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಅಲ್ಲ, ಇಂಥ ಕೆಲಸ ಮಾಡೋರ್ಗೆ ಮನುಷ್ಯತ್ವ ಇದೇನು ಪೊಲೀಸ್ ಕರ್ಕೊಂಡ್ಬಂದಿದ್ಯಾ? ಒಂದು ನಿಮಿಷ ಇರಿ ಯಜಮಾನ್ರೆ. ಶಿವರೇ, ಲಕ್ಷ್ಮಿ ಅವರೇ, ಎಲ್ಲ ಬನ್ನಿ. ಕಾಶಿ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿದಾರಲ್ಲ ರೀ, ಅದೇನು ಅಂತ ಕೇಳೋಣ ನಡೀರಿ. ಬಾತ್ ನಮಸ್ಕಾರ ಸರ್. ಕಾಶರೇ, ಸಾರು ಸಾಹೇಬ್ರು ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇದ್ದೀರಾ. ಈಗ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಗೆ ಪ್ರಮೋಷನ್ ಆಯಿತು. ಅದೇ ಮನೇಲಿ ಪ್ರಾಬ್ಲಮ್ ಇದ್ದಿತ್ತಲ್ಲ, ಆ ವಿಷಯ ಹೇಳಿದೆ. ಅದಕ್ಕೆ ನಾನೇ ಬಂದು ಮಾತಾಡ್ತೆ ಅಂದ್ರೆ ಅದಕ್ಕೆ ಕಷ್ಟ ಬಂದೆ. ಕೂತ್ಕೊಳ್ಳಿ. ಸ್ಕಂದ ಪ್ರಣಿ ಒಳಗಡೆ ಹಾಕಿ. ಯಾಕಮ್ಮ, ಅವರೂ ಇರಲಿ ಬಿಡಿ, ವಿಷಯ ಎಲ್ಲ ಅವ್ರಿಗೂ ಗೊತ್ತಾದರೆ ಮುಂದೆ ಒಳ್ಳೇದಲ್ವಾ? ಈಗ ನಾನು ಹೇಳೋ ವಿಷಯನ ಎಲ್ಲರೂ ಕೇಳಿ. ಲಕ್ಷ್ಮಿ, ಸೋಷಿಯಲ್ ಮೀಡಿಯಾದಲ್ಲಿ ನೀನು ಸ್ಟಾರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ಮಕ್ಕಳು ಕೂಡ ನಿನ್ನ ಫಾಲೋವರ್ಸೇ. ಆದರೆ ನಿನ್ನ ವಿಷಯದಲ್ಲಿ ಕೆಟ್ಟದೇ ರಿಯಾಕ್ಟ್ ಆಗಿರೋದು ಇದೇ ಮೊದಲು. ನೀನೇನೋ ಹೆದರ್ಬೇಡಮ್ಮ. ನಿನ್ನ ಮತ್ತು ಶಿವ ಅವ್ರ ಬಗ್ಗೆ ಲಿಂಕ್ ಎಲ್ಲಿ ಶೇರ್ ಆಗಿತ್ತೋ ಆ ಲಿಂಕ್ನ ಮತ್ತು ಪೇಜ್ ಎರಡನ್ನೂ ನಮ್ಮ ಇಲಾಖೆ ಕಡೆಯಿಂದ ಡಿಲೀಟ್ ಮಾಡ್ತಿದ್ದೆ. ಸರ್, ದೇವ್ರ ಥರ ಬಂದು ನಮ್ಮನ್ನು ಉಳಿಸಿದ್ದೀರಾ. ಥ್ಯಾಂಕ್ ಯು ಸರ್. ಉಳಿಸ್ಬೋದು, ಅದು ನಮ್ಮ ಕರ್ತವ್ಯ. ಆದರೆ ಈ ಕ್ರೈಮ್ ಆಗದೇ ರೀತಿ ತಡೆಯೋದಕ್ಕೆ, ಅದರಲ್ಲೂ ಈ ಸೈಬರ್ ಕ್ರೈಮ್ನ ತಡೆಗಟ್ಟೋದಕ್ಕೆ ಜನಗಳೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು.